ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಇದು ಅಭಿವೃದ್ಧಿ ಅಲ್ಲ. ನಮ್ಮ ಪ್ರಕಾರ ಅಭಿವೃದ್ಧಿ ಜನಕ್ಕೆ ಏನ್ ಬೇಕಾಗಿದೆ? ರಸ್ತೆಗಳ ಪಕ್ಕದಲ್ಲಿ ಚರಂಡಿಗಳೆಲ್ಲ ನೀರು ಹೋಗೋದಕ್ಕೆ ಅದನ್ನ ಮಾಡಿ ಅಭಿವೃದ್ಧಿ. ಅನಾವಶ್ಯಕ ನಮಗೆ ಇಂತಿಂತ ದೊಡ್ಡ ದೊಡ್ಡ ಟವರ್ಗಳು ಬೇಡ ನಮ್ಗೆ. ಏನ್ ಬಳ್ಳಾರಿ ಅಲ್ಲಿ ಆತರ ಆಗಿಲ್ಲ ಅಂದ್ರೆ ಎಲ್ಲ ಒಂದು ತೋಡ್ಕೊಂಡು ಕುತ್ಕೊಂಡ್ಬಿಟ್ರೆ ಜನ ಹೆಂಗ್ ಹೋಗ್ಬೇಕು? ಅದೇ ರೀತಿ ಕುಡಿಯೋ ನೀರು ನಾನು ಕೇಳಿದ್ರೆ ಅದು ಫಸ್ಟ್ ಪ್ರಯಾರಿಟಿ. ಶುದ್ಧ ಕುಡಿಯೋ ನೀರು ಎಲ್ಲರೂ ಬಾಟ್ಲಿ ನೀರು ತಗೊಂಡೇ ಕುಡಿಬೇಕಾಗಿದೆ. ಎಲ್ಲ ಯಾವಾಗ ಕೊಡ್ತೀರಪ್ಪ ಹ್ಯಾಂಗಿಂಗ್? ಅಲ್ಲ ಇವಾಗ ಎಲ್ಲ ಓಪನ್ ಮಾಡಿಬಿಟ್ಟಾರೆ, ಇವಾಗ ಮತ್ತೆ ಬಂದ್ ಮಾಡಿ ಮತ್ತೆ ಒಂದ್ ಸೈಡ್ ಮಾಡಕ್ಕೆ ಇವಾಗ ಆಗಲ್ಲ. ಬಳ್ಳಾರಿ ರಸ್ತೆಗಳ ಕುರಿತು ಮತ್ತು ರಸ್ತೆಗಳ ಅಭಿವೃದ್ಧಿಗೋಸ್ಕರ ಜನಗಳಿಗೆ ಆಗ್ತಿರತಕ್ಕಂತಹ ತೊಂದರೆಗಳ ಬಗ್ಗೆ ಇಂದು ಬಳ್ಳಾರಿಯ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಮುಖಂಡರಾದ ಸೋಮಶೇಖರ್ ಮತ್ತು ಇನ್ನಿತರರು ಸರ್ಕಾರದ ವಿರುದ್ಧ ಮತ್ತು ಕಾಮಗಾರಿಗಳನ್ನು ನಿಧಾನಗತಿಯಲ್ಲಿ ಮಾಡುತ್ತಿರುವುದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮತ್ತು ಕೂಡಲೇ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ಸಂಚಾರ ಸುಗಮ ಆಗೋದ್ರ ಬದಲು ದಿನನಿತ್ಯ ಇವತ್ತು ಟ್ರಾಫಿಕ್ ಪ್ರಾಬ್ಲಮ್. ಅದೇ ರೀತಿ SP ಸರ್ಕಲ್ ಕೂಡ ಮುಂಚೆ ಇವತ್ತು ಸುಲಭವಾಗಿ ವಾಹನಗಳು ಓಡಾಡ್ತದೆ. ಆ SP ಸರ್ಕಲ್ ಮಾಡಕತ್ತಿದ ಮೇಲೆ ಇವತ್ತು ಕಿಲೋಮೀಟರ್. ಇದು ಅಭಿವೃದ್ಧಿ ಅಲ್ಲ. ನಮ್ಮ ಪ್ರಕಾರ ಅಭಿವೃದ್ಧಿ ಜನಕ್ಕೆ ಏನ್ ಬೇಕಾಗಿದೆ? ಶುದ್ಧ ಕುಡಿಯೋ ನೀರು ಬೇಕಾಗಿದೆ, ಒಳ್ಳೆ ರಸ್ತೆಗಳು ಕೊಡಿ, ರಸ್ತೆಗಳ ಪಕ್ಕದಲ್ಲಿ ಚರಂಡಿಗಳೆಲ್ಲ ನೀರು ಹೋಗೋದಕ್ಕೆ ಅದನ್ನ ಮಾಡಿ ಅಭಿವೃದ್ಧಿ. ಅದೇ ರೀತಿ ದಿನನಿತ್ಯ ನಾವು ಕೇಳ್ತಾ ಇದೀವಿ. ಇವತ್ತು ಎಷ್ಟೋ ಜನ ನಾಯಿ ಕಟ್ಸ್ಕೊಂತಾರೆ, ಆಮೇಲೆ ಬಿಡಾಡಿದ್ದಾನೆ, ಅದರಿಂದ ಕೂಡ ಎಷ್ಟೋ ಸಮಸ್ಯೆ ಆಗ್ತದೆ. ಅವನು ನಿಯಂತ್ರಣ ಮಾಡಿ. ಆದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ತಿಂಗಳಾಟ್ಲೆ ಇಂತ ಏನಿದೆ ಮುಖ್ಯ ರಸ್ತೆಯಲ್ಲಿ ಆಮೇಲೆ ರಾತ್ರಿ ಹೊತ್ತು ಮಾಡ್ಬೋದಲ್ಲ. ಅದಕ್ಕೆ ನಾವು ಹೇಳೋದು ಇಷ್ಟೇ, ನಮ್ಮ ಡಿಮ್ಯಾಂಡ್ ಅಷ್ಟೇ. ಅಭಿವೃದ್ಧಿ ಆದ್ಯತೆ ಮೇರೆಗೆ ಆಗಲಿ. ಇವತ್ತು ಏನು ಜನವಶ್ಯಕತೆ ಆಗಿದೆ ಆ ಕೆಲಸಗಳು ಮೊದಲ. ಅನಾವಶ್ಯಕ ನಮಗೆ ಇಂತಿಂತ ದೊಡ್ಡ ದೊಡ್ಡ ಟವರ್ಗಳು ಬೇಡ ನಮಗೆ. ಈ ಟವರ್ಗಳು ಯಾರಿಗೂ ಉಪಯೋಗ ಆಗ್ತದೆ ಹೇಳಿ? ಅದರ ಬದಲಾಗಿ ಜನಕ್ಕೆ ಏನು ಅವಶ್ಯಕತೆ ಇದೆ ಅಂತ ಕೆಲಸಗಳು ಮಾಡಬೇಕು. ಬಟ್ ಡಿಸ್ಟ್ರಕ್ಟಿವ್ ಅಭಿವೃದ್ಧಿಗಳು ನಮ್ಮ ಬಳ್ಳಾರಿ ನಾಗರಿಕ ಸಮಿತಿ ನಾವು ವಿರೋಧ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ನಾವು ನಮ್ಮ ಡಿಮ್ಯಾಂಡ್ಸ್ ಹಾಕ್ತೀವಿ. ದಯವಿಟ್ಟು ನೀವು ಅದನ್ನು ಡಿಮ್ಯಾಂಡ್ಸ್ ನೋಡಿ ಆದಷ್ಟು ಬೇಗನೆ ಕ್ರಮ ತಗೊಳ್ತೀರಿ. ಆಮೇಲೆ ಇನ್ನೊಂದು ಲಾಸ್ಟ್ ವಿಷಯ ಹೇಳ್ತೀನಿ ನಾನು. ಬಳ್ಳಾರಿಯಲ್ಲಿ ಸರ್ ಅದು ಸ್ವಲ್ಪ ಜನಕ್ಕೆ ಗೊತ್ತಾಗೋ ಥರ ಮಾಡಿ. ಇದು ದೊಡ್ಡದು ಮಾಡ್ತಾ ಇದ್ರೆ ಅಂದಮೇಲೆ ಎದಕ್ಕೆ ಮಾಡ್ತಾ ಇದ್ರಿ ಇಷ್ಟಾಗಲ್ಲ ಏನಿದೆ ಕಾರ್ಯಕ್ರಮ ಅನ್ನೋದು ನಮ್ಗೆ ಗೊತ್ತಾಗಲಿ ಜನಕ್ಕೆ. ಯಾಕೆ ಯಾರಿಗೂ ಗೊತ್ತಿಲ್ಲ ಏನು ಮಾಡ್ತಾ ಇದ್ರಲ್ಲಿ ಮುಂದೆ ಏನು ಮಾಡಕ್ಕೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಜನಕ್ಕೆ ತಿಳಿಸಿ ಅಭಿವೃದ್ಧಿ ಮಾಡಿ, ಜನ ಏನು ಬಯಸ್ತಾರೆ ಅಂಥವು ಮಾಡಿ ಅಂತ ಕೇಳಬೇಕು. ಸರ್ಕಲ್ ಅಲ್ಲಿ ಬಂದಾಗಿದೆ, ಇನ್ನೊಂದು ಕಡೆ ಸುಧಾ ಕ್ಲಾಸ್ ಬಂದಾಗಿದೆ, ಇಲ್ಲಿ ದುರ್ಗಮುಡಿ ಬಂದಾಗಿದೆ, ಲಾಲ್ ಸರ್ಕಲ್ ಬಂದಾಗಿದೆ. ಜನ ಹೆಂಗೆ ಹೋಗ್ಬೇಕು? ರಂಗಮಂದಿ ಆ ಕಡೆ ಹೋಗಿಲ್ಲ, ಆಮೇಲೆ ಸುತ್ತಪೇಟೆ ಮಳೆ ಬಂದರೆ ಆ ಕಡೆ ಹೋಗಿಲ್ಲ. ಸರ್ ಒಂದು ನಿಮಿಷ ಸರ್ ಒಂದು ರಿಕ್ವೆಸ್ಟ್ ಏನಂದರೆ, ಇವತ್ತು ನ್ಯಾಷನಲ್ ಹೈವೇಗಳು ಮಾಡ್ತಾರೆ ಸರ್, 4 ವೇ 6 ವೇ ಮಾಡ್ತಾರೆ. ಒಂದು ಸೈಡ್ ಮಾಡ್ಕೊಂಡು ಹೋಗ್ತಾರೆ, ಒಂದು ಸೈಡ್ ಜಾಗ ಮಾಡ್ತಾರೆ, ಹೋಗೋಕ್ಕೆ ಸರ್ವಿಸ್ ರೋಡ್ ಮಾಡ್ತಾರೆ. ಅದು ಮಾಡ್ಬೇಕಲ್ಲ ಸರ್. ಮೇನ್ ಸರ್ಕಲ್ ಮೇನ್ ಬಳ್ಳಾರಿ ಅಲ್ಲಿ ಆ ಥರ ಆಗಿಲ್ಲ ಅಂದ್ರೆ ಎಲ್ಲ ಒಂದು ತೋಡ್ಕೊಂಡು ಕುತ್ಕೊಂಡ್ಬಿಟ್ರೆ ಜನ ಹೆಂಗೆ ಹೋಗ್ಬೇಕು? ಎಷ್ಟು ತೊಂದರೆ ಟ್ರಾಫಿಕ್. ರಾತ್ರಿ ನೋಡ್ಬೇಕು ಸರ್, 21 ವೀಲ್ಸ್ಗಳು ಅಲ್ಲಿ ಬಂದು ನಿಂತ ಇರ್ತದೆ SP ಸರ್ಕಲಲ್ಲಿ. ಆ ಕಡೆ ಒಂದಿಲ್ಲ ಈ ಕಡೆ ಒಂದು. ರಾತ್ರಿ ನಿನ್ನೆ ಹೋಗಿದ್ವಿ, ರಾತ್ರಿ 1 ಗಂಟೆ ಆಗಿದೆ. ನೀನು ಮನೆಗೆ ಹೋಗ್ಬೇಕಂದ್ರೆ ಈ ಥರ ಆದರೆ ಜನಗಳಿಗೆ ತೊಂದರೆ ಇಲ್ಲ ಸರ್. ಇದು ಅಭಿವೃದ್ಧಿ ಮಾಡಿರಿ, ನಾವುಗಳು ಸ್ವಾಗತ ಮಾಡ್ತೀವಿ. ಅದಕ್ಕೆ ಒಂದ್ಸಲ ರೋಡ್ ಮಾಡ್ಕೊಂಡು ಹೋಗ್ಬೇಕು, ಒಂದ್ಸಲ ಸರ್ವಿಸ್ ರೋಡ್ ಮಾಡಬೇಕು, ಜನ ಓಡಾಡ್ತಿರ್ತಾರೆ, ಅನುಕೂಲ ಆಗುತ್ತೆ. ಈಗ ತಮ್ಮ ಎಲ್ಲ ತಾವು ವಿಶದವಾಗಿ ಹೇಳಿದ್ದಾರೆ ಏನೇನು ಸಮಸ್ಯೆಗಳಿದೆ ಅಂತಕ್ಕಂಥದ್ದು. ಇದರಲ್ಲಿ ಬೇರೆ ಬೇರೆ ಇಲಾಖೆಗಳ ಕೋಆರ್ಡಿನೇಷನ್ ಅಂದರೆ ಈಗ ಸುಧಾ ಸರ್ಕಲ್ದು ರೈಲ್ವೆ ಡಿಪಾರ್ಟ್ಮೆಂಟಿಂದ ಮಾಡ್ತಾ ಇದ್ದಾರೆ, ಅದನ್ನು ಜಿಲ್ಲಾಡಳಿತದಿಂದ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಬಟ್ ಸ್ವಲ್ಪ ಆ ಥರ ದೊಡ್ಡ ಪ್ರಾಜೆಕ್ಟ್ಸ್ ಸ್ವಲ್ಪ ತೊಂದರೆ ಆಗ್ತದೆ, ಅನಿವಾರ್ಯವಾಗಿ ಸ್ವಲ್ಪ ಸಾರ್ವಜನಿಕರು ಸಹಕರಿಸಬೇಕು. ಬಟ್ ಕುಡಿಯೋ ನೀರು ತಾವು ಏನು ಹೇಳಿದರೆ ಅದನ್ನು ನಾವು ಕೇರ್ ತೊಗೋತೀವಿ. ಆ ಥರ ಬಿದ್ದದ್ದು ನಾವು ಈಗ ಯಾವ್ಯಾವ ಏರಿಯಾದಲ್ಲಿ ಆ ಥರ ಕಂಪ್ಲೇಂಟ್ಸ್ ಬರ್ತದೋ ಅಟೆಂಡ್ ಮಾಡ್ತಾ ಇದ್ದೀವಿ ಇರ್ತಕ್ಕಂಥ ಸಿಬ್ಬಂದಿ ಜೊತೆಗೇ. ನಿಮ್ಮೆಲ್ಲರ ಸಹಕಾರ ಜೊತೆಗೆ ಆದಷ್ಟು ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನಾವು ಕೂಡ ಕೈ ಜೋಡಿಸಿ ಸರಿಪಡಿಸೋ ಪ್ರಯತ್ನವನ್ನು ಮಾಡ್ತೀವಿ. ಆಮೇಲೆ ಇದು ಮತ್ತು ಆ ಸುಧಾ ಕ್ರಾಸ್ನಲ್ಲಿ ಮೇಯರ್ ಸರ್ ಕೂಡ ನಾವು ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿಗೂ ಅಲ್ಲಿಗೂ ನಮಗೂ ಗೊತ್ತಿಲ್ಲ, ಇವರು ಇದಕ್ಕಿದ್ದಂಗೆ ಬಂದ್ ಮಾಡಿ ಮಾಡ್ತಾ ಇದ್ದಾರೆ. ಈಗ ನಾನು ಕರೆಸ್ತಾ ಇದ್ದೀನಿ ಮಧ್ಯಾಹ್ನ ಒಳಗೆ PWD ಇಲಾಖೆಯವ್ರು ನಮ್ಮಿಂದ MOC ತೊಗೊಂಡಿರ್ತಾರೆ, ರಾತ್ರಿಗೆ ಬಂದ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ವರ್ಕ್ ಮಾಡ್ತಾ ಇದ್ದಾರಲ್ಲ ಅವ್ರು ಅಟ್ಲೀಸ್ಟ್ ನಮ್ಗೆ ಒಂದು ಸಾರಿ ಹೇಳಿದರೆ ನಾವು ಒಂದು ಅರ್ಧ ಮುಗಿಸಿ ತಾವು ಹೇಳೋದು 100% ಕರೆಕ್ಟ್. ಅದು ಅದೇ ಥರನೇ ಮಾಡಬೇಕಿತ್ತು. ಅದು ಯಾಕೆ ಮಾಡಿದ್ರೆ ಅದಕ್ಕೆ ಕರೆಸ್ತಾ ಇದ್ದೀವಿ ನಾವು. ಕರೆಸಿ ನಾವು ಮಾತಾಡ್ತೀವಿ. ಸ್ವಲ್ಪ ಒಂದು ತಿಂಗಳೊಳಗಡೆ ಇವೆಲ್ಲ ಮೇಜರ್ ಪ್ರಾಬ್ಲಮ್ಸ್ ಎಲ್ಲ ರಿಸಾಲ್ವ್ ಆಗ್ತದೆ. ಅಟ್ಲೀಸ್ಟ್ ಈಗ ನೀವು ಹೇಳಿದಾಗ ಓಡಾಡ್ಲಿಕ್ಕೆ ತೊಂದರೆ ಆಗದಂಗಂತ ಈಗ ಇಮಿಡಿಯೇಟ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮೇನ್ ಹಾಸ್ಪಿಟಲ್ಸ್ ಇದಾವೆ ಸರ್. ಬಳ್ಳಾರಿಯಾಗಿ ಇರ್ತಕ್ಕಂಥ ಮೇನ್ ಕಾಂಪೌಂಡ್ನಲ್ಲಿ ಇರೋದು ಸರ್. ಅಲ್ಲಿ ಪೇಷಂಟ್ಗಳಿಗೆ ಪ್ರಾಬ್ಲಮ್, ಈ ಕಡೆಗೆ ಹಳ್ಳಿಯವರಿಗೆ ಯಾವುದನ್ನು ಒಂದರ ಓಪನ್ ಇಡಬೇಕು. ಎಲ್ಲ ಕಡೆಗೆ ಬಿಟ್ಬಿಟ್ಟಿರಲ್ಲ ಒಂದೇ ಸರಿ ಎಲ್ಲ ಕಲ್ತೋಗಿ ಅಲ್ಲಿ ಸಿಕ್ಕೊಂಡ್ಬಿಡ್ತಾರೆ. ಬಸ್ ಸ್ಟ್ಯಾಂಡ್ ಎಲ್ಲ ಅಲ್ಲ ನೀವು ಹೇಳಿದ್ರಲ್ಲ, ಮಧ್ಯಾಹ್ನ ಕರೆಸ್ತಾ ಇದ್ದೀವಿ, ಕಾಂಟ್ರಾಕ್ಟರ್ ಕರೆಸ್ತಾ ಇದ್ದೀವಿ,
ಆದ ನಂತರ ಡಿಪಾರ್ಟ್ಮೆಂಟ್ ಯಾವ ಕಡೆಯಿಂದ ಕೆಲಸ ಆಗಿದೆ ಮತ್ತು ಅವ್ರನ್ನೂ ಕಲಿಸ್ತಾ ಇದ್ದೀವಿ. ಕಲಿಸಿ ಮಧ್ಯಾಹ್ನ ಮೀಟಿಂಗ್ ಮಾಡಿಬಿಟ್ಟು ಎಕ್ಸಾಕ್ಟ್ ಡೇಟು ಟೈಮು ಯಾವಾಗ ಕೊಡ್ತೀರಪ್ಪ ಹ್ಯಾಂಡಿಂಗು ಅಲ್ಲ. ಇವಾಗ ಎಲ್ಲ ಓಪನ್ ಮಾಡಿಬಿಟ್ಟಾರೆ, ಇವಾಗ ಮತ್ತೆ ಬಂದ್ ಮಾಡಿ ಮತ್ತೆ ಒಂದು ಸೈಡ್ ಮಾಡೋಕ್ಕೆ ಇವಾಗ ಆಗಲ್ಲ. ಅರ್ಥ ಮಾಡ್ಕೊಳ್ಬೇಕು. ಇದು ಆಗ್ತಾ ಇದೆ ಇಲ್ಲಿ. ಇವಾಗ ಅಲ್ಲ, ಇವಾಗ ನಮಗೆ ಬೇಕಾಗಿದ್ದು ಪ್ರಯಾರಿಟಿ ಏನು ಬೇಕು? ರೋಡ್ ಆಕ್ಸೆಸ್ ಓಡಾಡಕ್ಕೆ ಬೇಕು. ಫಸ್ಟ್ ಅದ್ರ ಬಗ್ಗೆ ಇವತ್ತೇನು ಇದೆ ವಿವರವಾಗಿ ಇವತ್ತು ಮಧ್ಯಾಹ್ನ ಮೀಟಿಂಗ್ ಮಾಡಿಬಿಟ್ಟು ಕ್ಲಿಯರ್ ಮಾಡೋದು. ಸೆಕೆಂಡ್ ನೀವು ಹೇಳಿದ್ದು ಏನೈತೆ, ಏನು ಮಾಡ್ತಿದ್ದೀರಾ ಅಂಬೋದು ಒಂದು ಬ್ಯಾನರ್, ಒಂದು ಫ್ಲೆಕ್ಸಿ ಯಾವುದೋ ಒಂದು ಮಾಡಿಕೊಡೋಣ. ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯಿಂದ ಕಾರ್ಪೊರೇಷನ್ ಮತ್ತು ಇಲ್ಲಿ ಜಿಲ್ಲಾಡಳಿತದ ವಿರುದ್ಧ ಸಾಂಕೇತಿಕ ಪ್ರತಿಭಟನಾ ಸಭೆ ಮಾಡಿದ್ವಿ. ಇದರ ಉದ್ದೇಶ ಅಂತಂದರೆ ಇವತ್ತು ಬಳ್ಳಾರಿ ಜಿಲ್ಲೆಗೆ ಆದಾಯದಲ್ಲೇನು ಕೊರತೆ ಇಲ್ಲ. ಯಾಕಂದರೆ ಕಲ್ಯಾಣ ಕರ್ನಾಟಕದಿಂದ ಹಣ ಬರುತ್ತೆ, ಅದೇ ರೀತಿ DMF ಫಂಡ್ ಬರುತ್ತೆ. ಆದರೆ ಇಲ್ಲಿ ಅಭಿವೃದ್ಧಿ ಅನ್ನೋದು ಬರೀ ಸರ್ಕಲ್ಗಳಿಗೆ ಸೀಮಿತ ಆಗಿದೆ. ರಾಯಲ್ ಸರ್ಕಲ್ಲು, SP ಸರ್ಕಲ್ಲು ಅಂತೇಳಿ ಸರ್ಕಲ್ ಮಧ್ಯೆ ದೊಡ್ಡ ದೊಡ್ಡ ಸರ್ಕಲ್ಗಳು ಮಾಡಿ ಈ ಅಭಿವೃದ್ಧಿಯಿಂದ ಏನಾಗಿದೆಯಪ್ಪ ಅಂತಂದರೆ ರಸ್ತೆ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಜನ ಏನು ಬಯಸ್ತಾರೋ ಆ ಕೆಲಸಗಳು ಆಗ್ತಾ ಇಲ್ಲ. ಇವತ್ತು ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಗೆ ನಮ್ಮ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ಕಳೆದ 25 ವರ್ಷಗಳಿಂದ ಮೊದಲು ರಿಂಗ್ ರೋಡ್ ಆಗಬೇಕು ಬಳ್ಳಾರಿಗೆ ಅಂತ ಹೇಳಿದ್ವಿ. ಇಷ್ಟಿಷ್ಟು ದೊಡ್ಡ ದೊಡ್ಡ ಕೈಗಾರಿಕೆಗಳಿದ್ರೂ ಕೂಡ ಇವತ್ತಿನವರೆಗೆ ಬಳ್ಳಾರಿಯಲ್ಲಿ ಒಂದು ರಿಂಗ್ ರೋಡ್ ಆಗಲಿಲ್ಲ. ಅದೇ ರೀತಿ ಸಣ್ಣ ಪುಟ್ಟ ಇವತ್ತು ರಸ್ತೆಯಲ್ಲಿರ್ತಕ್ಕಂಥ ಕುಣಿಗಳು ಅವನ್ನ ಮುಚ್ತಾ ಇಲ್ಲ. ಕುಡಿಯ ನೀರು, ಡ್ರೈನೇಜ್ ನೀರು ಮಿಕ್ಸ್ ಆಗ್ತಾ ಇದೆ, ಅದನ್ನು ಸರಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅದೇ ರೀತಿ ನೀರಿನ ಸಪ್ಲೈ ನಾವು ಶುದ್ಧ ಮಾಡ್ತೀವಿ ಅಂತೇಳಿ 160 ಕೋಟಿ ಖರ್ಚು ಮಾಡಿದರು. ಅದು ಹಣ ಎಲ್ಲೋಯ್ತು, 160 ಕೋಟಿಯಿಂದ ಏನಾಯಿತು ಫಲದಾಯಕ ಅನ್ನೋದು ಇವತ್ತು ಯಾರಿಗೂ ತಿಳಿದಿಲ್ಲ. ಯಾಕೆಂದರೆ ಅದೆಲ್ಲ ಖರ್ಚಾದ ಮೇಲೆ ಕೂಡ ಕುಡಿಯೋ ನೀರಿನಲ್ಲಿ ಡ್ರೈನೇಜ್ ನೀರು ಮಿಕ್ಸ್ ಆಗಿ ಬರ್ತಾ ಇದೆ. ಅಭಿವೃದ್ಧಿ ಅಂತಂದರೆ ನಿಜವಾಗಿ ಜನಪರ ಅಭಿವೃದ್ಧಿ ಆಗಿದ್ದರೆ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ಸ್ವಾಗತ ಮಾಡುತ್ತೆ. ಬಟ್ ನೀವು ಅಭಿವೃದ್ಧಿ ಹೆಸರಿನಲ್ಲಿ ಹಣ ಪೋಲ್ ಮಾಡಿ ಸರ್ಕಲ್ಗಳು ಮಾಡ್ತೀವಿ, ಸರ್ಕಲ್ಗಳ ಮೇಲೆ ಸರ್ಕಲ್ಗಳು ಕಟ್ತೀವಿ ಅಂತಂದರೆ ಇಂಥ ಒಂದು ಅಭಿವೃದ್ಧಿನ ಜನನೂ ವಿರೋಧಿಸ್ತಾರೆ, ನಾವು ಕೂಡ ವಿರೋಧಿಸಿ ಹೊತ್ತು. ಯಾಕಂತಂದರೆ ದಿನನಿತ್ಯ ನಮಗೆ ಕಂಪ್ಲೇಂಟ್ಸ್ ಬರ್ತಾವೆ ನಾಗರಿಕ ಸಮಿತಿಗೆ. ಏನಂದರೆ ನೋಡಿ ಸರ್, ನಮಗೆ ನಾಯಿ ಕಡಿತು, ಇಲ್ಲಿವರೆಗೆ ನಾಯಿ ಕಡಿತು. ನಾವು ಈ ನಾಯಿಗಳ ಬಗ್ಗೆ, ಬಿಡಾಡಿ ದನಗಳ ಬಗ್ಗೆ ಪದೇ ಪದೇ ಎಷ್ಟೋ ಸತ್ತ ಹೇಳಿದ್ದೀವಿ. ಆದರೆ ಮಹಾನಗರ ಪಾಲಿಕೆ ಇದ್ರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ವಹಿಸಿಲ್ಲ. ಮಹಾನಗರ ಪಾಲಿಕೆ ಅಧಿಕಾರಿಗಳೇ ಇವತ್ತು ಒಪ್ಕೊಂಡಿದ್ದಾರೆ ಏನಂತಂದರೆ ಕೋಆರ್ಡಿನೇಷನ್ ಇಲ್ಲ ಡಿಪಾರ್ಟ್ಮೆಂಟ್ ವೈಸು ಅಂತೇಳಿ. ಯಾಕಂತಂದರೆ ದಿಢೀರ್ನೇ ಇವತ್ತು ರಸ್ತೆ ಬಂದ್ ಮಾಡ್ತಾರೆ ಜನಗಳಿಗೆ. ಇವತ್ತು ಏನಪ್ಪ ಯಾಕೆ ಬಂದ್ ಮಾಡಿದ್ರು ಅಂತ ಗೊತ್ತಾಗಲ್ಲ. ಇಂಥ ಕೆಲಸ ಬಳ್ಳಾರಿ ನಡೀತಾ ಇದೆ. ಬಳ್ಳಾರಿಯಲ್ಲಿ ನಡೀತಿರುವ ಅವೈಜ್ಞಾನಿಕ ಕಾಮಗಾರಿಗಳನ್ನು ನಿಲ್ಲಿಸಿ ಬಳ್ಳಾರಿ ನಗರದ ಜನತೆಗೆ ಶುದ್ಧ ಗಾಳಿ, ನೀರು, ರಸ್ತೆ ಬೇಕೇ ಬೇಕು. ಮೂಲಭೂತ ಸೌಕರ್ಯ ಒದಗಿಸಿ ಆಮೆಗತಿಯಲ್ಲಿ ಸಾಗುತ್ತಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ. ಬರದೇ ಇದ್ರೂ ನಮಗೆ ಅರ್ಥ ಆಗ್ತದೆ, ನಮಗೆ ಗೊತ್ತಿದೆ. ಬಟ್ ನಾವು ಹೇಳಿ ಅದನ್ನ ಇನ್ನೂ ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.